ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಸಮೀವುಲ್ಲಾ ಸರ್ ಆಯಿತು, ಒಂದು 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 ದೀನತೆ ಬೇಡ ಇವ್ರಿಗೆ. ನಮ್ಮಿಂದ ತಪ್ಪಾಗಿದೆ, ನಾವು ಇದನ್ನು ಸರಿಪಡಿಸ್ತೀವಿ, ನಮ್ಗೆ ಸಮಯ ಕೊಡಿ, ಮತ್ತು ಇದರಲ್ಲಿ ಎಲ್ಲಿ ವೈಫಲ್ಯ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ಕ್ರೂಟಿನಿ ಮಾಡ್ತೀವಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋದು ಹೆಂಗೈತಿ. ಬುದ್ಧನಿಗೆ ಇದು ಆದಂಗೆ BJP ಅವ್ರಿಗೆ ಆಯಿತು, ಇವತ್ತು ಆಗಿತ್ತು ಯಾರಿಗೆ DCM ಅವರ ಮಾತನ್ನ ಈ ಚರ್ಚೆಯಲ್ಲಿ ತಂದು ಅದನ್ನ ವ್ಯಂಗ್ಯದ ಅರ್ಥದಲ್ಲಿ ಹೇಳ್ಬಾರ್ದು. ಕಾಂಗ್ರೆಸ್ ಅವ್ರಿಗೆ ಆಗಿರೋದು ಇವತ್ತು ಹೌದು, ಹೇಳ್ಬಾರ್ದು. ರಘು ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಆ ಮಾತನ್ನು ವಾಪಸ್ ತಗೊಳ್ಳಿ. ಒಂದು. ಎರಡನೇದು, ಇಲ್ಲಿ ಮುಖ್ಯವಾಗಿ ಹೆಚ್ಚು ನಾನು ಕಾನ್ಸಂಟ್ರೇಷನ್ ಮಾಡಿ ಎನ್ಲೈಟನ್ಮೆಂಟ್ ಅದು ಆಗಿರೋದು DK ಶಿವಕುಮಾರ್ ಅವ್ರಿಗೆ ಸರ್. ಈಗ ನಾನು ಒಟ್ಟು ಚರ್ಚೆಯಲ್ಲಿ ಹೇಳೋದೇನು ಅಂತಂದ್ರೆ, ಅವ್ರು ಏನು ರಿವಿಷನ್ ಮಾಡಕ್ ಹೋಗ್ತಿದ್ದಾರೆ, ಅವ್ರು ಏನು ಅದನ್ನ ಬದಲಾಯಿಸ್ಬಿಟ್ಟು ಹೊಸ ರೂಲ್ಸನ್ನ ಮಾಡಕ್ ಹೋಗ್ತಿದ್ದಾರೆ, ಅದನ್ನು ವೆಲ್ಕಮ್ ಮಾಡ್ತೀನಿ. ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಅಕೌಂಟಬಿಲಿಟಿನ ಫಿಕ್ಸ್ ಮಾಡಕ್ ಹೋಗ್ತಿದ್ದಾರೆ, ಅದನ್ನು ವೆಲ್ಕಮ್ ಮಾಡ್ತೀನಿ. ಅಕೌಂಟಬಿಲಿಟಿ ಇಲ್ಲಿವರೆಗೆ ದುಡ್ಡು ಏನಾಯ್ತು ಅನ್ನೋ ಜಾಗದಲ್ಲೂ ಇರಬೇಕು. ಆ ಏನಾಯ್ತು ಅನ್ನೋ ಜಾಗದಲ್ಲಿ ಯಾರು ಇರಬೇಕು? ಅದು ಸಂಬಂಧಪಟ್ಟ ಮಂತ್ರಿ ಇರಬೇಕಾ? ಒಂದು ದೊಡ್ಡ ಅಫಿಷಿಯಲ್ ನೆಟ್ವರ್ಕ್ ಇದೆ. ಸರ್ಕಾರ ಅಂದ್ರೆ ಯಾರು? ಯಾವ್ದು? ಅದನ್ನೇ ದೊಡ್ಡ ಅಫಿಷಿಯಲ್ ನೆಟ್ವರ್ಕ್ ಇದೆ. ಅಫಿಷಿಯಲ್ ನೆಟ್ವರ್ಕ್ ಏನ್ ಮಾಡ್ತಿತ್ತು? ಮತ್ತೆ ಪ್ಯಾರಲಲ್ ಆಗಿ ನೀವು 5,000 ಜನ ಇರುವ ಗ್ಯಾರಂಟಿ ಸಮಿತಿ ಕ್ರಿಯೇಟ್ ಮಾಡಿದೀರಾ. ಅದಕ್ಕೊಬ್ಬ ಕ್ಯಾಬಿನೆಟ್ ಹೆಡ್ ಇದ್ದಾರೆ, ಅದು ಫಂಕ್ಷನಿಂಗ್. ಪಕ್ಷದಲ್ಲೂ ಸರ್ಕಾರದಲ್ಲೂ ಫಿಕ್ಸ್ ಮಾಡಿ ಗ್ಯಾರಂಟಿ ಸಮಿತಿನ ವಿಸರ್ಜನೆ ಮಾಡಿ ಸರ್. ವೆರಿ ಗುಡ್ ಪಾಯಿಂಟ್ ಸರ್. ಯಾಕೆ ಅಂತಂದ್ರೆ ಸರ್, ಇವತ್ತು ಮೊನ್ನೆ ದಾವಣಗೆರೆ ದಕ್ಷಿಣದಲ್ಲಿ ಆದಂತಹ ಅಲ್ಪಸಂಖ್ಯಾತರ ಪ್ರತಿಭಟನೆ ಅಥವಾ ಏನೋ ಜಮೀರ್ ಅಹಮದ್ ಖಾನೋ ಅಥವಾ ಇನ್ನೊಬ್ರೋ ಮತ್ತೊಬ್ರೋ ಏನೋ ಒಂದು ಮಾಡಿದ್ರು ಅನ್ನೋ ಕಾರಣಕ್ಕೆ ಇಡೀ ಅಲ್ಪಸಂಖ್ಯಾತ ಘಟಕನ ಇವ್ರು ವಿಸರ್ಜನೆ ಮಾಡಿದ್ರು. ಹೌದಾ ಸರ್? ಇಡೀ ಅಲ್ಪಸಂಖ್ಯಾತ ಓನ್ಲಿ ಫಾರ್ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ನೋ ಐ ವಿಲ್ ನಾಟ್ ಅಲೋ. ಓನ್ಲಿ ಫಾರ್ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ವಿಚಾರದಲ್ಲಿ ಇಡೀ ರಾಜ್ಯದ ಅಲ್ಪಸಂಖ್ಯಾತ ಘಟಕವನ್ನ ವಿಸರ್ಜನೆ ಮಾಡಿದ್ರಲ್ಲ ನೀವು. ಇವತ್ತು ಇಷ್ಟು ಕೋಟಿ ಸಾವಿರ ಕೋಟಿ ಗಟ್ಟಲೆ ಹಣ ಪೋಲಾಗಿದೆ. ಅದಕ್ಕೆ ಸರ್ಕಾರದಲ್ಲೂ ಒಂದು ಸಿಸ್ಟಮೆಟಿಕ್ ಆದಂತಹ ವ್ಯವಸ್ಥೆ ಇದೆ, ಪಕ್ಷದಲ್ಲೂ ಸಿಸ್ಟಮೆಟಿಕ್ ವ್ಯವಸ್ಥೆ ಇದೆ. ಸೊ ಸರ್ಕಾರದಲ್ಲಿ ನೀವು ಕ್ರಮ ತೆಗೆದುಕೊಳ್ಳಿ, ಗ್ಯಾರಂಟಿ ಸಮಿತಿಯನ್ನ ಈ ಕೂಡಲೇ ವಿಸರ್ಜನೆ ಮಾಡಿ ಹೋಗಿರಿ. ಗ್ಯಾರಂಟಿ ಸಮಿತಿನ ರಿವಿಷನ್ ಮಾಡ್ತಾ ಇದ್ದೇವೆ. ರಿವಿಷನ್ ಅಲ್ಲ, ಗ್ಯಾರಂಟಿ ಸಮಿತಿಯನ್ನ ಆಲ್ಮೋಸ್ಟ್ ರಿವಿಷನ್ ಮಾಡಿ ಹೊಸ ಸಮಿತಿ ಬರ್ತಾ ಇದೆ. ಅವ್ರಿಗೂ 23 ಕೋಟಿ ಖರ್ಚು ಮಾಡೋರು ನೀವು 2 ವರ್ಷಕ್ಕೆ. ಅದು ಆಬ್ವಿಯಸ್ ಮಾಡಲೇಬೇಕಾಗ್ತದೆ. ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಕೆಲಸ ಹೇಳಿದ್ರೆ ಗ್ಯಾರಂಟಿಯನ್ನ ತಲುಪಿಸುವ ಜವಾಬ್ದಾರಿ. ಇನ್ ಕೇಸ್ ಲೀಕೇಜ್ ಇದ್ರೆ ಅಧಿಕಾರಿಗಳು ಅದ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ನಾವು ಒಪ್ಕೊಂಡಿದ್ದೇವೆ. ಒಂದ್ ನಿಮಿಷ, ಅವ್ರ ಸಮಯನ ನೀವು ತಿನ್ಬೇಡ್ರಿ, ಅವ್ರು ಮಾತಾಡಕ್ ಬಿಡ್ರಿ. ಅದರಿಂದ ಏನ್ ಲಾಭ ಆಗಿಲ್ಲ, ಬೇಕಾಗಿಲ್ಲ, ಅದನ್ನ ಬಿಡ್ರಿ, ಅಧಿಕಾರಿಗಳಿಗೆ ಹಚ್ಚಿರಿ. ಅದಕ್ಕೊಂದು ಸಿಸ್ಟಮೆಟಿಕ್ ಎಲ್ಲ ಮಾಡ್ರಿ. ಆಮೇಲೆ ಎಲ್ಲಾ ಡಿಜಿಟಲೈಸೇಷನ್ ಆಗೈತಿ. ಇದು ಮಾತ್ರ ನೀವು ಮನೆಗೂ ಹೋಗಿ ಗ್ಯಾರಂಟಿ ಸಮಿತಿ ಕದಾ ಬಡ್ದ ಏನ್ರಿ ನಿಮ್ ಮನೆಗ್ ಸತ್ಯಾರ ಬದುಕಾರ ಅಂತ ಕೇಳ್ಬೇಕೇನ್ರಿ ಸರ್? ಪ್ರತಿ ಮನೆ ಬಾಗಿಲು ಬಡ್ದು ಗ್ರಾಮ ಪಂಚಾಯತಿ ಎದಕ್ಕದವ್ರು ಸರ್? ಗ್ರಾಮ ಪಂಚಾಯತಿ ಅವ್ರು ಎದಕ್ಕಿದ್ದಾರೆ? ಗ್ರಾಮ ಪಂಚಾಯತಿ ಒಂದ್ ನಿಮಿಷ ಸರ್, ಫಲಾನುಭವಿಗಳನ್ನ ಗುರುತಿಸೋದಕ್ಕೆ ಈಗ ನೀವು ಹೊಸ ವ್ಯವಸ್ಥೆ ತರ್ತೀನಿ ಅಂತ ಹೇಳ್ತಿದ್ದೀರಿ. ಪರಿಷ್ಕರಣೆ ಅಂದ್ರೆ ಸರ್, ಇಷ್ಟು ಕೋಟಿ ಹೆಣ್ಮಕ್ಳದ್ದು ಪರಿಷ್ಕರಣೆ ಆಗ್ಬೇಕಂದ್ರೆ ಎಷ್ಟು ದಿವಸ ಬೇಕು? ಒಂದ್ ನಿಮಿಷ ತಡ್ರಿ, ನಾನು ಅವ್ರಿಗೆ ಕೇಳ್ತಾ ಇರೋದು ಪ್ರಶ್ನೆ, ನಿಮಗಲ್ಲ. ಎಷ್ಟು 2 ತಿಂಗಳು? ಒಂದ್ ನಿಮಿಷ, 2 ತಿಂಗಳು, 3 ತಿಂಗಳು, 4 ತಿಂಗಳು? 4 ತಿಂಗಳು ಅಂದ್ರೆ ನೀವು ತಡೆ ಹಿಡಿತೀರಿ ಗೃಹಲಕ್ಷ್ಮಿ. ಲಾಸ್ಟಿಗೆ ಉತ್ತರ ಕೊಡ್ರಿ. ನಿಮ್ಮೊಬ್ರಿಗೋಸ್ಕರ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಲಾಸ್ಟ್ ಕೊಡ್ತೀನಿ. ಇದ್ರಲ್ಲೇ ಟೈಮ್ ಡೋಂಟ್ ಸ್ಪಾಯ್ಲ್ ಮೈ ಡಿಬೇಟ್ ಪ್ಲೀಸ್. It's my request. It's my request. I am addressing your request. You ಆದ ನಂತರ ಕೊಡಿ. This is not fair. ಸಮೀವುಲ್ಲಾ ಸರ್, 4 ತಿಂಗಳು ಬೇಕಾ ಪರಿಷ್ಕರಣೆಗೆ? 4 ತಿಂಗಳು ಹಾಕಲ್ಲ ಹಂಗಾದ್ರೆ ಅವರು ಹಾಕಲ್ರಿ ಸರ್? ಹಾಕಲ್ಲ. ಯಾರಿಗಂತ ಹಾಕ್ತಾರೆ? ಈಗ ಇನ್ನು ಅದರ ಕ್ಲಾರಿಟಿ ಸಿಗದಲೇ ಇರೋದ್ರಿಂದ, ಹೊಸದಾಗಿ ಅಪ್ಲಿಕೇಶನ್ ಬರ್ಬೇಕಾಗಿರೋದ್ರಿಂದ ಹೊಸದಾಗಿ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿ
ಅದಾದ್ಮೇಲೆ 4 ತಿಂಗಳಿಗೆ ಹೊಸದಾಗಿ ಶುರು ಮಾಡ್ಕೊಳ್ಳೋದು. ಸರ್ ಅಂದ್ರ 2 ತಿಂಗಳದ್ದು 2025 ಮಾರ್ಚ್ ನಾನ್ ಹೇಳೋದೇನ್ ಗೊತ್ತಾ 4 ತಿಂಗಳಿಂದ ಹೊಸದಾಗಿ ಶುರು ಮಾಡಿದ್ರೆ 4 ತಿಂಗಳು ಹಾಕ್ದಲ್ಲ ಅವಾಗ ಏನ್ ಮಾಡ್ತೀರಾ? ಇಂಪಾರ್ಟೆಂಟ್ ವಿಚಾರ ಹೇಳಿದ್ರು. ಇವಾಗ ಮೃತಪಟ್ಟವರ ಹೆಸರಿನಲ್ಲಿ ವರ್ಗಾವಣೆ ಮಾಡಿದ್ದಾರೆ ಅಥವಾ ಅವರ ಅರ್ಹರ ಫಲಾನುಭವಿಗಳ ಹೆಸರಲ್ಲಿ ಅವರು ದುರುಪಯೋಗ ಮಾಡಿದ್ದಾರೆ ಅಂದ್ರೆ ಇದು ಸರ್ಕಾರದ ಆಡಳಿತಾತ್ಮಕ ವೈಫಲ್ಯ ಅಲ್ವಾ? ಇದರ ಜೊತೆಗೆ ಇವತ್ತು ಮಾತಾಡಿ ಓಕೆ ತಾಳ್ಮೆ ಇಲ್ಲ ಅಂದ್ರೆ ಏನರ್ಥ ಹೇಳಿ? ಈ ತರ ಒಂದು ಡಿಜಿಟಲ್ ಯುಗದಲ್ಲಿ ಮರಣ ಜನನವನ್ನ ಸ್ವಯಂ ಪ್ರೇರಿತವಾಗಿ ಅಥವಾ ಸ್ವಯಂ ಚಾಲಿತವಾಗಿ ಅಪ್ಡೇಟ್ ಮಾಡದೇ ಇರುವಂತಹ ವ್ಯವಸ್ಥೆಯ ಜಡತ್ವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಿನ ಒಂದು ಯಾವ ಡಿಜಿಟಲೀಕರಣ ಇದೆ ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ವರ್ಷಾನುಗಟ್ಟಲೆಯಿಂದ ಈ ತರ ಆಗಿದೆ ಅಂದ್ರೆ ಇದು ಸರ್ಕಾರದ ವೈಫಲ್ಯ ಮಾತ್ರ ಅಲ್ಲ, ಆಡಳಿತಾತ್ಮಕ ವೈಫಲ್ಯ ಮಾತ್ರ ಅಲ್ಲ, ಇಡೀ ವ್ಯವಸ್ಥೆಯ ಜಡತ್ವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಕಾಂಗ್ರೆಸ್ ವಕ್ತಾರರು ಇದು ಮಾಡ್ತಾರಂತೆ ಮೇಡಮ್, ಏನದು ಇವಾಗ ನೀವೊಂದು ಇಂಪಾರ್ಟೆಂಟ್ ವಿಷಯ ಎತ್ತಿದ್ರು, ಒಂದು ಇಂಪಾರ್ಟೆಂಟ್ ವಿಷಯ ಎತ್ತಿದ್ರು 3,89,000 ಜನರಿಗೆ ತಲಾ 2,000 ರೂಪಾಯಿ ಅಂತ ಹೇಳಿದ್ರೆ 77 ಕೋಟಿ 3 ವರ್ಷಕ್ಕೆ ಹತ್ರ 2,334 ಕೋಟಿ ಎಲ್ಲಿ ಹೋಯ್ತು? ಅದರ ಜೊತೆಗೆ ಈ 4,582 ಜನರಿಗೆ ಸ್ಯಾಲರಿ ಅಂತ 23 ಕೋಟಿ 32 ಲಕ್ಷ 3 ವರ್ಷ, ಅದು 75 ಲಕ್ಷ ಎಲ್ಲಿ ಹೋಯ್ತು? 75 ಕೋಟಿ. ಇದೆಲ್ಲ ದುಡ್ಡಿನ ಜೊತೆಗೆ